ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ 3 ರೆಸಿಪೀಸ್ನ ಶೇರ್ ಮಾಡ್ಲಿಕ್ಕಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗಲ್ಲಿ ಖಾಲಿ ರೆಸಿಪೀಸ್ ಮಾತ್ರ ಇರ್ತದೆ ಇವತ್ತಿನ ವ್ಲಾಗಲ್ಲಿ. ಯಾಕೆಂದರೆ ನನಗೆ ಈಗ ಆಚೆ ಈಚೆ ಹೋಗ್ಲಿಕ್ಕಿಲ್ಲ, ಯಾಕೆಂದರೆ ನನ್ನ ಕಾಲಿಗೆ ಇಂಜುರಿ ಆಗಿದೆ. ಸೊ ನಾನು ಆಲ್ರೆಡಿ ರೆಕಾರ್ಡ್ ಮಾಡಿ ಇಟ್ಟಿದ್ದೆ ಇದೆಲ್ಲ ರೆಸಿಪೀಸ್, ಅದನ್ನು ನಿಮ್ಮ ಜೊತೆ ಈಗ ಶೇರ್ ಮಾಡ್ತೀನಿ. ಸೊ ಫಸ್ಟ್ ರೆಸಿಪಿ ಈಸ್ ಅದು ರೆಡ್ ಭಾಜಿ ಇರ್ತದಲ್ಲ, ಪಾಲಕ್ ಥರನೇ ರೆಡ್ ಕಲರಲ್ಲಿ ಅದ್ರದ್ದು ಪಲ್ಯ ಮಾಡುವಂತ. ಆ ಸೊಪ್ಪಿದ ಹೆಸರು ಅರಿವೆ ಸೊಪ್ಪು ಅಂತ ಈಗ ಅಮ್ಮನ ಹತ್ರ ಕೇಳಿದ್ದು ನಾನು. ಅದರ ರೆಸಿಪಿನ ಈಗ ತೋರಿಸ್ತೀನಿ, ಬನ್ನಿ ಸ್ಟಾರ್ಟ್ ಮಾಡುವ. ಫಸ್ಟ್ ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ. ಇಲ್ಲಿ ತೆಂಗಿನಕಾಯಿ ತುರಿ ತಗೊಂಡಿದ್ದಾರೆ, 3 to 4 ಗಾರ್ಲಿಕ್ ಪೀಸಸ್, ಇಲ್ಲಿ 3-4 ಗ್ರೀನ್ ಚಿಲ್ಲಿ, ಸ್ವಲ್ಪ 1 ಟೊಮ್ಯಾಟೊ ಆ್ಯಂಡ್ 2 ಈರುಳ್ಳಿ ಕಟ್ ಮಾಡಿದ್ದಾರೆ. ಆ್ಯಂಡ್ ಈಚೆ ಸೊಪ್ಪನ್ನ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಸ್ಟಾರ್ಟ್ ಮಾಡಬೇಕಾದ್ರೆ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕಿ ಅದು ಬಿಸಿಯಾಗಲಿ. ಇಷ್ಟು ಬಿಸಿ ಆದಮೇಲೆ ಅದಕ್ಕೆ 3-4 ಗಾರ್ಲಿಕ್ ಪೀಸಸ್ ಇತ್ತಲ್ಲ ಅದನ್ನು ಹಾಕಿ, ಅಷ್ಟು ಕುಕ್ ಆದಮೇಲೆ ಕಟ್ ಮಾಡಿದಂಥ ಆನಿಯನ್ಸ್ನ ಹಾಕಿ ಅದನ್ನು ಮೀಡಿಯಮ್ ಆಗಿ ಫ್ರೈ ಮಾಡಿ. ಇಷ್ಟು ಫ್ರೈ ಮಾಡಿ ಆದಮೇಲೆ ಗ್ರೀನ್ ಚಿಲ್ಲೀಸ್ ಆ್ಯಂಡ್ ಟೊಮ್ಯಾಟೊ ಅದನ್ನು ಹಾಕಿ ಫುಲ್ ಕುಕ್ ಆಗುವ ತನಕ ಫ್ರೈ ಮಾಡಿ. ಈಗ ನೋಡ್ಬೋದು ಇಲ್ಲಿಗ ಸ್ವಲ್ಪ ಎಣ್ಣೆ ತಗೊಂಡಿದ್ದಾರೆ, ಮೀಡಿಯಮ್ ಆಗಿ ಕುಕ್ ಆಗಿದೆ. ಈಗ ಅದು ಸೊಪ್ಪಿದೆಯಲ್ಲ, ನೀವು ಕ್ಲೀನ್ ಮಾಡಿ ಕಟ್ ಮಾಡಿದಂಥ ಸೊಪ್ಪು ಅದನ್ನು ಹಾಕಿ, ಇಷ್ಟು ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕಿ, ಅದು ಆಪ್ಷನಲ್ ಸಕ್ಕರೆ, ನಿಮ್ಗೆ ಬೇಕಾದರೆ ಹಾಕಿ ಇಲ್ಲದ್ರೆ ಬೇಡ. ಆ್ಯಂಡ್ ನೆಕ್ಸ್ಟ್ ಸಕ್ಕರೆ ಎಲ್ಲ ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ಪಿಂಚ್ ಆಫ್ ಟರ್ಮರಿಕ್ ಹಳದಿ ಹುಡಿನ ಹಾಕಿ, ಹಳದಿ ಹುಡಿ ಹಾಕಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ನಾನಿಲ್ಲಿ 2 ಸ್ಪೂನ್ಸ್ ಯೂಸ್ ಮಾಡಿ, ಸಣ್ಣ ಸ್ಪೂನ್ ಅದು, ಅದಕ್ಕೆ 2 ಸ್ಪೂನ್ಸ್. ಆ್ಯಂಡ್ ಹಾಕಿ ಆದಮೇಲೆ ಅದನ್ನು ಮಿಕ್ಸ್ ಮಾಡದೇ ಮುಚ್ಚಿ ಇಡಿ, ಸ್ಲೋ ಫ್ಲೇಮ್ ಮಾಡಿ ಮುಚ್ಚಿ ಇಡಿ. ಈಗ ನೋಡ್ಬೋದು ಈಗ ಫುಲ್ ಕ್ವಾಂಟಿಟಿ ಇದ್ದದ್ದು ಅದ್ರದ್ದು ಅರ್ಧ ಆಗಿದೆ, ಮತ್ತು ನೀರು ಕೂಡ ಬಿಟ್ಟಿದೆ ಅಲ್ಲ. ಹಾಗೆ ಈಗ ಒಗ್ಗರಣೆ ಎಲ್ಲ ಹಾಕಿದ್ದು, ಅದು ಗ್ರೀನ್ ಚಿಲ್ಲೀಸ್ ಟೊಮ್ಯಾಟೊ ಎಲ್ಲ ಹಾಕಿದ್ರಲ್ಲ ಅದ್ರ ಜೊತೆ ಆ ಪಾಲಕ್ನ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿ ಆದಮೇಲೆ ಇಲ್ಲಿ ನಾನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ನಿಮಗೆ ಸ್ಪೈಸಿ ಅದು ಇದ್ದದ್ದು ಸಾಕಾದರೆ ಪೌಡರ್ ಹಾಕಬೇಕಂತ ಇಲ್ಲ ಸ್ಪೈಸಿ ಸಾಕಾಗಲಿಲ್ಲ ಆದರೆ ನಿಮ್ಮ ಟೇಸ್ಟ್ ಪ್ರಕಾರ ಚಿಲ್ಲಿ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ. ಲಾಸ್ಟಿಗೆ ಗ್ರೇಟ್ ಮಾಡಿದಂಥ ಕೊಕೊನಟ್ ಇದೆಲ್ಲ ಅದನ್ನು ಹಾಕಿ 1 ಟೈಮ್ ಮಿಕ್ಸ್ ಮಾಡಿ, ಮತ್ತು ಸ್ವಲ್ಪ ಹೊತ್ತಿಗೆ ಸ್ಲೋ ಫ್ಲೇಮಲ್ಲೇ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಕುಕ್ ಆಗಲಿ. ಆ್ಯಂಡ್ ರೆಡಿ, ರೆಡ್ ಪಾಲಕ್ಕಿದ ರೆಸಿಪಿ. ಓಕೆ, ಫಸ್ಟ್ ರೆಸಿಪಿ ಇಲ್ಲಿಗೆ ಮುಕ್ತಾಯ ಆಯಿತು. ಫಸ್ಟ್ ಟ್ರೈ ಮಾಡಿ ಮನೆಯಲ್ಲಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಮನೆಯಲ್ಲಿ ಆಗುವಂಥ ಈ ಸೊಪ್ಪಿದ ರೆಸಿಪಿ ನಿಮ್ಮ ಮನೆಯಲ್ಲಿ ಆಗುವಂಥದ್ದು ಮತ್ತು ನಮ್ಮ ಮನೇಲಿ ಈಗ ತೋರಿಸಿದ್ದು ಸಿಮಿಲರ್ ಇದೆಯಾ ಇಲ್ವಾ ಅಂತ ಅದನ್ನು ಕಾಮೆಂಟ್ ಮಾಡಿ. ಯಾಕಂದರೆ ಕೆಲವರು ಈ ಥರನೇ ಸಿಂಪಲ್ ಆಗಿ ಮಾಡ್ತಾರೆ, ಕೆಲವರೇ ಡಿಫ್ರೆಂಟ್ ಮೆಥಡ್ಸ್ ಇರ್ತದೆ, ನಾನಿತ್ತು ರೆಕಾರ್ಡ್ ಮಾಡಿದ್ದು. ಆ್ಯಂಡ್ ನಾವು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ರೆಸಿಪಿ ನಂಬರ್ 2, ವಿಚ್ ಈಸ್ ಪಾಲಕ್ ಮತ್ತು ಮೆಂತ್ಯ ಸೊಪ್ಪಿದು ಭಾಜಿ ಟೈಪ್. ಸೊ ಲೆಟ್ಸ್ ಗೆಟ್ ಗೋಯಿಂಗ್ ಟು ದ ರೆಸಿಪಿ ನಂಬರ್ 2. ಚಾಪ್ ಮಾಡಿ ಇಡಬೇಕಂತ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಪಾಲಕಿನ ಮೆಂತ್ಯನ ಕಟ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ 1 ಟೊಮ್ಯಾಟೊ, 1 ಆನಿಯನ್ ಮತ್ತು 3 ಗ್ರೀನ್ ಚಿಲ್ಲೀಸ್ನ ಕಟ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಸ್ವಲ್ಪ ಕೋಕೋನಟ್. ಇಲ್ಲಿ ಎಣ್ಣೆನ ಹಾಕಿ ಫಸ್ಟ್ ಕಾವಲಿಗೆ. ಫಸ್ಟ್ ಒಗ್ಗರಣೆಗೆ ಇಲ್ಲಿ ಗಾರ್ಲಿಕ್ ಕ್ಲೋವ್ಸ್ನ ಹಾಕಿದ್ದಾರೆ 2. ಗಾರ್ಲಿಕ್ ಕ್ಲೋವ್ಸ್ ಆದಮೇಲೆ ಸ್ವಲ್ಪ ಅದಕ್ಕೆ ಸಾಸಿವೆನ ಆ್ಯಡ್ ಮಾಡಿ, ನೆಕ್ಸ್ಟ್ ಚಾಪ್ ಮಾಡಿದಂಥ ಆನಿಯನ್ಸ್, ಟೊಮ್ಯಾಟೊ ಮತ್ತು ಗ್ರೀನ್ ಚಿಲ್ಲಿನ ಹಾಕಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿ.
ಆನಿಯನ್ಸ್ ಆ್ಯಂಡ್ ಟೊಮ್ಯಾಟೋದ ಕಲರ್ ಚೇಂಜ್ ಆಗಿದೆ ನೋಡ್ಬೋದು. ನೆಕ್ಸ್ಟ್ ಪಾಲಕ್ ಆ್ಯಂಡ್ ಮೆಂತ್ಯ ಸೊಪ್ಪನ್ನ ವಾಶ್ ಮಾಡಿ ಕಟ್ ಮಾಡಿ ಇಟ್ಟಿದ್ರಲ್ಲ ಅದನ್ನು ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇಲ್ಲಿ ಸಣ್ಣ ಸ್ಪೂನಲ್ಲ, ಅದಕ್ಕೆ 2.5 ಸ್ಪೂನ್ ಉಪ್ಪನ್ನ ಹಾಕಿದ್ದೀನಿ. ನೀವು ಎಷ್ಟು ಬೇಕಷ್ಟು ಹಾಕಿ. ಅರ್ಧ ಸ್ಪೂನಷ್ಟು ಟರ್ಮರಿಕ್ನ ಹಾಕಿ. ನೆಕ್ಸ್ಟ್ ಫ್ಲೇಮ್ನ ಸ್ಲೋವಲ್ಲಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಲಿ ಅದನ್ನು. ಈಗ ನೋಡ್ಬೋದು ಬೆಂದಿದೆ, ಅದು ಎಲ್ಲ ಹಾಫ್ ಪ್ರಪೋರ್ಷನ್ ಆಗಿದೆ. ಇಷ್ಟಾದಮೇಲೆ ಎಲ್ಲ ಮಿಕ್ಸ್ ಮಾಡಿ ಇಲ್ಲಿ ನೆಕ್ಸ್ಟ್ ನಾನು 2 ಸ್ಪೂನ್ಸ್ ಅಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ದಿಸ್ ಇಸ್ ಆಪ್ಷನಲ್. ನಿಮಗೆ ಅದು ಗ್ರೀನ್ ಚಿಲ್ಲಿದೆಲ್ಲ ಹಾಕಿದ್ದು ಸ್ಪೈಸ್ ಸಾಕಾದರೆ ಗ್ರೀನ್ ಚಿಲ್ಲಿ ಪೌಡರ್ ಹಾಕೋದು ಬೇಡ. ಎಲ್ಲಾದರೂ ಸ್ಪೈಸಿನೆಸ್ ಅದು ಸಾಕಾಗಲಿಲ್ಲ ಆದರೆ ನಿಮ್ಮ ಟೇಸ್ಟ್ ಪ್ರಕಾರ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿ. ನೆಕ್ಸ್ಟ್ ಇಲ್ಲಿ ಗ್ರೇಟ್ ಮಾಡಿದಂಥ ಕೋಕೋನಟ್ನ ಹಾಕಿದ್ದೀನಿ. ಸ್ವಲ್ಪ ಹಾಕಿದರೆ ಜಾಸ್ತಿ ಹಾಕಬೇಕಂತ ಇಲ್ಲ. ಹಾಕಿ ಮಿಕ್ಸ್ ಮಾಡಿ ಒಟ್ಟಿಗೆ. ನೆಕ್ಸ್ಟ್ ಇಲ್ಲಿ ಸಕ್ಕರೆನ ಹಾಕಿದ್ದಾರೆ ಸ್ವಲ್ಪ. ಇದು ಆಪ್ಷನಲ್, ಬೇಕಾದರೆ, ಯಾಕಂದರೆ ಮೆಂತ್ಯ ಸೊಪ್ಪು ಹಾಕಿದ್ದಾರಲ್ಲ ಅದು ಕಹಿ ತುಂಬ, ಅದಕ್ಕೆ ಬೇಕಾದರೆ ಸಕ್ಕರೆನ ಹಾಕಿ. ಆ್ಯಂಡ್ ಪಾಲಕ್ ರೆಸಿಪಿ ಈಸ್ ರೆಡಿ. ಇಲ್ಲಿಗೆ ರೆಸಿಪಿ ನಂಬರ್ 2 ಮುಕ್ತಾಯ ಆಗ್ತದೆ. ಆ್ಯಂಡ್ ಕಾಮೆಂಟ್ ಡೌನ್ ನಿಮಗೆ ಅಂದರೆ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ಕಾಮೆಂಟ್ ಮಾಡಿ. ಆ್ಯಂಡ್ now we are heading towards recipe number 3, which is everyone's favorite ghee rice ಮತ್ತೆ ಗ್ರೀನ್ ಮಸಾಲ ಮಾಡಿ ಚಿಕನ್ ಇದು. and yeah, let's go. ಈಗ ಇದು ಗ್ರೀನ್ ಮಸಾಲ ರೆಡಿ ಮಾಡಲಿಕ್ಕೆ ಐಟಮ್ಸ್ ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಷ್ಟು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಗ್ರೀನ್ ಮಸಾಲಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ. ಹಾಗೆ ಅಷ್ಟೇ ಕ್ವಾಂಟಿಟಿಯಲ್ಲಿ ಪುದೀನ. ಇಲ್ಲಿ ಗ್ರೀನ್ ಚಿಲ್ಲೀಸ್ ತಗೊಂಡಿದ್ದೀನಿ, ಎಷ್ಟು 10 ಇರ್ಬೋದು, ಕೌಂಟ್ ಮಾಡಲಿಲ್ಲ. ಇಲ್ಲಿ ಗಾರ್ಲಿಕ್, ಇಲ್ಲಿರೋದು ಬೆಳ್ಳುಳ್ಳಿ ಇಷ್ಟುಂಟು. ಇಷ್ಟೇ ತಗೊಳ್ಳಿ, ಕೌಂಟ್ ಮಾಡಲಿಲ್ಲ ಎಷ್ಟುಂಟಂತ. ಆ್ಯಂಡ್ ಓಕೆ, ಇಲ್ಲಿ ಟೊಮ್ಯಾಟೊ 2 ಟೊಮ್ಯಾಟೊ ಉಂಟು. ಇಲ್ಲಿ ಈರುಳ್ಳಿ ಒಂದು 3-4 ಅಷ್ಟು ಸಾಕು. ಆ್ಯಂಡ್ ಇದು ಜಿಂಜರ್. ಇಲ್ಲಿ ಒಣ ಕೊಬ್ಬರಿ ಕೋಕೋನಟ್, ಅದು ಒಣಗಿದ ಕೋಕೋನಟ್ನ ಕಟ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಮಸಾಲೆ, ಖಡ ಮಸಾಲ ಅಂತೀವಲ್ಲ, ಕಾಜು ತಗೊಂಡಿದ್ದೀನಿ. ಇಲ್ಲಿ ಜೀರಾ. ಆ್ಯಂಡ್ ಇದು ಪಲಾವ್ ಎಲೆ. ಆ್ಯಂಡ್ ಇಲ್ಲಿ ಏಲಕ್ಕಿ. ಇಲ್ಲಿ ಫ್ಲವರ್ ತಗೊಂಡಿದ್ದೀನಿ, 1 ಫ್ಲವರ್ ತಗೊಂಡಿದ್ದೀನಿ, 2 ಉಂಟು. ಇದು ಚಕ್ಕೆ, ಸಿನಮನ್ ಸ್ಟಿಕ್ಸ್. ಇದು ಕೊತ್ತಂಬರಿ, ಕೊರಿಯಂಡರ್ ಸೀಡ್ಸ್ ಅಂತೀವಲ್ಲ, ಇದು ಇಷ್ಟು 1 ಮುಟ್ಟು ಅಂತೀವಲ್ಲ ಅಷ್ಟು. ಆ್ಯಂಡ್ ಇದು ಪೆಪ್ಪರ್. ಆ್ಯಂಡ್ ಇದು ಗಸಗಸೆ. ಆ್ಯಂಡ್ ಇದು ಬಿಳಿ ಎಳ್ಳು ಅಂತೀವಲ್ಲ, ಇದು ಇಷ್ಟು ಸ್ವಲ್ಪ ತಗೊಂಡಿದ್ದೀನಿ, ಜಾಸ್ತಿ ತಗೊಂಡಿಲ್ಲ. ಇದೆಲ್ಲ ಇಷ್ಟು ಈಗ ಗ್ಯಾಸಲ್ಲಿ ಫ್ರೈ ಮಾಡಿ, ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡಿ ಮಿಕ್ಸ್ ಮಾಡೋದು ಇದು ಎಲ್ಲ ಐಟಮ್ಸ್ನ. ಫಸ್ಟ್ ಇಲ್ಲಿ ಆನಿಯನ್ಸ್ನ ಹಾಕಿದ್ದಾರೆ. ಆನಿಯನ್ಸ್ ಅರ್ಧ ಫ್ರೈ ಆದಮೇಲೆ ಈಗ ಟೊಮ್ಯಾಟೊ ಆದಮೇಲೆ ಇಲ್ಲಿ ಗ್ರೀನ್ ಚಿಲ್ಲೀಸ್ನ ತಗೊಂಡಿದ್ದೀನಿ. ನೀವು ಅದು ಅರ್ಧ ಕಟ್ ಮಾಡಿ ಸಹ ಹಾಕ್ಬೋದು, ಇಲ್ಲಾಂದರೆ ಇಡೀ ಸಹ ಹಾಕ್ಬೋದು. ಇಷ್ಟು ಫ್ರೈ ಆದಮೇಲೆ ಅದು ಪುದೀನ ಇದೆಯಲ್ಲ, ಪುದೀನ ಸೊಪ್ಪು ಅದನ್ನು ಹಾಕಿ. ಪುದೀನ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ಗಾರ್ಲಿಕ್ ಕ್ಲೋವ್ಸ್ನ ಹಾಕಿ, ಬೆಳ್ಳುಳ್ಳಿ. ಆದಮೇಲೆ ತೆಂಗಿನಕಾಯಿ, ಒಣ ತೆಂಗಿನಕಾಯಿ ತೆಗೆದಿಟ್ಟಿದ್ದಲ್ಲ ಅದನ್ನು ಹಾಕಿ. ಒಣ ತೆಂಗಿನಕಾಯಿ ಆದಮೇಲೆ ಚಾಪ್ ಮಾಡಿದಂಥ ಶುಂಠಿನ ಹಾಕಿ ಮಿಕ್ಸ್ ಮಾಡಿ.
ಇಲ್ಲಿ ನೆಕ್ಸ್ಟ್ ಮಸಾಲೆ ಎಲ್ಲ ತೆಗೆದಿಟ್ಟಿದ್ದಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಒನ್ ಟೈಮ್. ಮಿಕ್ಸ್ ಮಾಡಿ ಆದಮೇಲೆ ಅದು ಫುಲ್ ಮಿಶ್ರಣ ಉಂಟಲ್ಲ ಅದೆಲ್ಲ ಕೂಲ್ ಡೌನ್ ಆಗಲಿ. ಕೂಲ್ ಡೌನ್ ಮಾಡಿ ಆದಮೇಲೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ಒಂದು ಜಾಸ್ತಿ ನೀರು ಹಾಕದೆ ಒಂದು ಥಿಕ್ ಪೇಸ್ಟ್ನ ರೆಡಿ ಮಾಡಿ. ಇದೀಗ ಗೀ ರೈಸಿಗೆ ಪ್ರಿಪ್ರೇಷನ್ಸು. ಇಲ್ಲಿ ಪುನಃ ಕಾಜು ತಗೊಂಡಿದ್ದೀನಿ, ಇಲ್ಲಿ ಬಡಿಶೋಪ್ ಮತ್ತು ಏಲಕ್ಕಿ ಮತ್ತು ಸ್ವಲ್ಪ ಲವಂಗ ಇಷ್ಟು ತಗೊಂಡಿದ್ರೆ ಸಾಕು. ಆ್ಯಂಡ್ ಇಲ್ಲಿ ಚಕ್ಕೆ ಮತ್ತು ಇಲ್ಲಿ ಡ್ರೈ ಗ್ರೇಪ್ಸ್ ತಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಅನಿಯನ್ಸ್ನ ಈ ಥರ ಸಪುರ ಮಾಡಿ ಕಟ್ ಮಾಡಿದ್ದೀನಿ. ಒಂದು ಎಷ್ಟಿರ್ಬೋದು, 4 ಈರುಳ್ಳಿ. ಮತ್ತು ಇಲ್ಲಿ ತುಪ್ಪ ಉಂಟು, ಇಲ್ಲಿ ಎಣ್ಣೆ ಉಂಟು, ಅದು ಲಾಸ್ಟಿಗೆ ಸ್ವಲ್ಪ ಗಾರ್ನಿಷಿಗೆ. ಇಷ್ಟು ಐಟಮ್ಸ್ 2.5 ಲೋಟೆ ಅಕ್ಕಿಗೆ ಇದು. ಇಲ್ಲಿ ಫಸ್ಟ್ ಕುಕ್ಕರಲ್ಲಿ ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ. ತುಪ್ಪ ಹಾಕಿ ಆದಮೇಲೆ ಇಲ್ಲಿ ತೆಂಗಿನೆಣ್ಣೆನ ಮಿಕ್ಸ್ ಮಾಡ್ತಿದ್ದೀನಿ. ತೆಂಗಿನೆಣ್ಣೆ ಯಾಕೆ ಅಂದರೆ ಸ್ವಲ್ಪ ಫ್ಲೇವರ್ ಜಾಸ್ತಿ ಆಗ್ತದೆ. ಆ್ಯಂಡ್ ಎಣ್ಣೆ ಬಿಸಿ ಆದಮೇಲೆ ಚಾಪ್ಡ್ ಈರುಳ್ಳಿನ ಹಾಕಿ ಈರುಳ್ಳಿ ಹಾಕಿ ಆದಮೇಲೆ ಕಾಜು ಹಾಕಿ, ಕಾಜು ಜೊತೆನೇ ಸಿನಿಮನ್ ಸ್ಟಿಕ್ಸನ್ನು ಸಹ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಆನಿಯನ್ಸ್ ಜೊತೆ. ನೆಕ್ಸ್ಟ್ ಡ್ರೈ ಗ್ರೇಪ್ಸ್ ಮತ್ತು ಏಲಕ್ಕಿ ಮತ್ತು ಕ್ಲೋವ್ಸ್ ಆ್ಯಂಡ್ ಬಡಿಶೋಪ್ ಸಹ ಆ್ಯಡ್ ಮಾಡಿ. ಎಲ್ಲ ಐಟಮ್ ಹಾಕಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ. ಎಲ್ಲ ಮಸಾಲೆ ಎಲ್ಲ ಹಾಕಿ ಆದಮೇಲೆ ಲಾಸ್ಟಿಗೆ ತೊಳೆದಂಥ ಅಕ್ಕಿ ಉಂಟಲ್ಲ, ಯಾವುದು ಬಿರಿಯಾನಿ ರೈಸ್ ಯಾವುದಾದ್ರು ಯೂಸ್ ಮಾಡ್ತಿರಾದರೆ ಅದನ್ನು ಹಾಕಿ ಒನ್ ಟೈಮ್ ಮಿಕ್ಸ್ ಮಾಡಿ ಎಲ್ಲ ಮಸಾಲೆ ಜೊತೆ. ಇಲ್ಲಿ ರೈಸ್ನ ನಾನು 2.5 ಕಪ್ ತಗೊಂಡಿದ್ದೇನಲ್ಲ, ಹಾಗೆ 1 ಕಪ್ಪಿಗೆ 2 ಲೋಟೆ ನೀರು ಮೆಷರ್ ಮಾಡಿ 5 ಲೋಟೆ ನೀರನ್ನ ಟೋಟಲಾಗಿ ಹಾಕಿದ್ದೀನಿ. ಇಲ್ಲಿ ನೀರು ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಕುಕ್ಕರಿದ್ದು ಲಿಡ್ನ ಕ್ಲೋಸ್ ಮಾಡಿ ಮತ್ತು 2 ವಿಸಿಲ್ ಬಂದಮೇಲೆ ಆಫ್ ಮಾಡಿ. ಇಲ್ಲೀಗ ಚಿಕನ್ ಗ್ರೇವಿ ಮಾಡಲಿಕ್ಕೆ ರೆಡಿ ಆಗ್ತಿದೆ. ಸೇಮ್ ತುಪ್ಪ ಮತ್ತು ತೆಂಗಿನೆಣ್ಣೆನ ಮಿಕ್ಸ್ ಮಾಡಿ ಬಿಸಿ ಆಗಲಿ ಎಣ್ಣೆ. ಎಣ್ಣೆ ಬಿಸಿ ಆದಮೇಲೆ ಚಾಪ್ ಮಾಡಿದಂಥ ಆನಿಯನ್ಸ್ನ ಹಾಕಿ ಫ್ರೈ ಮಾಡಿ. ಈರುಳ್ಳಿ ಫ್ರೈ ಆದಮೇಲೆ 2 kg ಚಿಕನ್ನ ಆ್ಯಡ್ ಮಾಡಿ. ಚಿಕನ್ ಆ್ಯಡ್ ಮಾಡಿ ಆದಮೇಲೆ 1 ಸ್ಪೂನಷ್ಟು ಟರ್ಮರಿಕ್, ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ. ಚಿಕನ್ ಅರ್ಧ ಕುಕ್ ಆದಮೇಲೆ ನಾವದು ಗ್ರೈಂಡ್ ಮಾಡಿದಂಥ ಪೇಸ್ಟ್ ಇತ್ತಲ್ಲ ಮಸಾಲೆ, ಅದನ್ನು ಹಾಕಿ ಒನ್ ಟೈಮ್ ಮಿಕ್ಸ್ ಮಾಡಿ. ಮಸಾಲೆ ಹಾಕಿ ಆದಮೇಲೆ ಬಾಯ್ಲ್ ಬಂದ್ ಮಾಡೋದು ಅಷ್ಟೇ, ರೆಸಿಪಿ ಡನ್. ಬೇಕಾದರೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಬೋದು. ಈಗ ರೆಡಿ ಆಯಿತು ಗೀ ರೈಸ್ ಮತ್ತು ಗ್ರೀನ್ ಮಸಾಲ ಚಿಕನ್. ಮನೇಲಿ ಟ್ರೈ ಮಾಡಿ ಮತ್ತು ಕಾಮೆಂಟ್ ಮಾಡಿ ಹೇಗಾಗಿದೆ ಅಂತ. ಓಕೆ, ಇವತ್ತಿಗೆ ನಮ್ಮ 3rd ರೆಸಿಪಿ ಕೂಡ ಮುಕ್ತಾಯ. ಆ್ಯಂಡ್ 3 ಸಹ ರೆಸಿಪಿ ಮನೇಲಿ ಟ್ರೈ ಮಾಡಿ ಒಂದು ಅಥವಾ ಒಂದು ದಿವಸ, ಆ್ಯಂಡ್ ಕಾಮೆಂಟ್ ಮಾಡಿ ಹೇಗಾಗಿದೆ ಅಂತ. ಸೊ ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಮ್ಮ ವರಡೆದು ಎಂತ ಅಂತಾರೆ ಫೀಸ್ಟ್, ನಮ್ಮ ಸೆಂಟ್ ಆಂಥೋನಿ ಅವರಿದ್ದು ಫೀಸ್ಟ್ ಉಂಟು, ಅದರ ಬಗ್ಗೆನೇ. ಚರ್ಚ್ ಇದು ಸ್ವಲ್ಪ ಪ್ರೇಯರ್ಸ್ ಇರ್ತದೆ. ಆ್ಯಂಡ್ ಆ ವ್ಲಾಗ್ ನೆಕ್ಸ್ಟ್ ಡೇ ಕೂಡ ಕಂಟಿನ್ಯೂ ಆಗ್ತದೆ. ಸಣ್ಣ ವ್ಲಾಗೇ ಮಾಡ್ತೀನಿ, ಹೇಗೆ ಎಷ್ಟು ಸಣ್ಣದಾಗ್ತದೆ ಅಷ್ಟು ಸಣ್ಣ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಸೊ ಲೆಟ್ಸ್ ಮೀಟ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. till then, bye.